ಮಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ವತಿಯಿಂದ ಶ್ರೀ ಸೋಮನಾಥ ಜ್ಯೋತಿರ್ಲಿಂಗದ ದಿವ್ಯ ದರ್ಶನ ಕಾರ್ಯಕ್ರಮ ಮಂಗಳೂರು ಮಂಗಳದೇವಿ ಸಮೀಪದ ರಮಾಲಕ್ಷ್ಮೀ ರಮಣ ಸಭಾಂಗಣದಲ್ಲಿ ನಡೆಯಿತು. ಜ್ಯೋತಿರ್ಲಿಂಗವನ್ನು ಶ್ರೀ ಶರಣಾನಂದ ಗುರೂಜಿಯವರು ತಂದಾಗ ಹೂದಳಗಳನ್ನು ಚೆಲ್ಲಿ ಸ್ವಾಗತಿಸಲಾಯಿತು. ಬಳಿಕ ರುದ್ರ ಪೂಜೆ ನೆರವೇರಿತು. समर्पयामि तत्पुरुषाय विद्महे महादेवाय धीमहि तन्नो रुद्रः प्रचोदयात्. सुगन्धमे शेनञ्जमे सोषाचमे सुधिरञ्जमे बृहस्पतिरुक्षामदानिषगोत्सद्विश्वे देवास्तोक्तवादपृथिवीमाधर्मावाहिगुंसे मधुमनिष्ये मधुजनिष्ये मधुवक्ष्यमधुमदिष्य मधुमदीन् देवेभ्यो वाचमज्ञासं सृष्टोषेण्यां मनुष्येभ्यस्तम्बा देवा अमृताभायै वितरोर्वदन्तु. ॐ शान्तिः शान्तिः शान्तिः. पदामनो यज्ञेन कल्पतां वाग्यज्ञेन कल्पतामात्मा यजितेन कल्पतां यज्ञो यज्ञेन कल्पताम्. एकादशमे तिस्रष्टमे पञ्चदशमे सप्तदशमे नवदशमे एकादशदशमे त्रयोदशदशमे पञ्चदशदशमे सप्तदशदशमे नवदशदशमे एकविंशतिष्टमे त्रयोविंशतिष्टमे पञ्चविंशतिष्टमे सप्तविंशतिष्टमे नवविंशतिष्टमे एकत्रिंशत्यमे त्रयस्त्रिंशत्यमे चतुस्रष्टमे षोडशमे द्वादशदशमे षोडशदशमे विंशतिष्टमे चतुर्विंशतिष्टमे अष्टाविंशतिष्टमे द्वात्रिंशत्यमे षट्त्रिंशत्यमे चत्वारिंशत्यमे चतुश्चत्वारिंशत्यमे अष्टाचत्वारिंशत्यमे वाजश्चक्रतवश्च विजश्चक्रतुश्चतुपश्च मूर्धाजं यज्ञयश्चान्यायनश्चान्त्यश्च भुवनश्च भुवनश्चाधिपतिश्च इडादे बहोर्मनुर्यज्ञनीर्बृहस्पतिर्तामदानिषगोंसुरद्विश्वे देवास्तोक्तवाचः पृथिवीमाधर्मामाहिगुंधेर्मधुमनिष्ये मधुजनिष्ये मधुवक्ष्यामि मधुमदिष्यामि मधुमदीन् देवेभ्यो वाचमज्ञासगुंसुष्टोषेण्यां मनुष्ये. शिवाय नमः 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 शिवाय नमः
Namah Shivaya, 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 Namah Shivaya. ಜ್ಯೋತಿರ್ಲಿಂಗದ ಬಗ್ಗೆ ಶ್ರೀ ಶರಣಾನಂದ ಗುರೂಜಿಯವರು ಮಾಹಿತಿ ನೀಡಿದರು. ಈ ಜ್ಯೋತಿರ್ಲಿಂಗದ ಸಾನ್ನಿಧ್ಯದಲ್ಲಿ ಶ್ರೀಕೃಷ್ಣನು ಕೂಡ ಧ್ಯಾನ ಮಾಡಿದ್ದು ಅಂತ ಹೇಳಿ ಉಲ್ಲೇಖ ಬರುತ್ತೆ. ಯಾಕೆ ಅಂದರೆ ಸಾಮಂತಕ ಮಣಿ ಕೃಷ್ಣ ಈ ಸೋಮನಾಥ ದೇವಸ್ಥಾನದಲ್ಲಿ ಬಚ್ಚಿಟ್ಟ ಅನ್ನೋ ಮಾತು ಬರುತ್ತೆ ಪುರಾಣದಲ್ಲಿ. ನೀವು ಈ ಭಾಗವತ್ ಪುರಾಣದಲ್ಲಿ ನೀವು ಕೇಳಿದ್ರೆ ಗೊತ್ತಾಗುತ್ತೆ ಸಾಮಂತಕ ಮಣಿಯ ಬಗ್ಗೆ. ಇದು ಚಂದ್ರ ಸ್ಥಾಪಿತ ಮಾಡಿರುವ ಕಥೆ ಆಯಿತು. ಇತಿಹಾಸದಲ್ಲಿ ಬಂದರೆ ಪುರಾಣ ಆದ ಮೇಲೆ ಇತಿಹಾಸ, ಶ್ರುತಿ ಸ್ಮೃತಿ ಪುರಾಣ. ಶ್ರುತಿ ಅಂದರೆ ವೇದ ಗೊತ್ತಿರ್ಬೋದು, ಸ್ಮೃತಿ ಅಂದರೆ ಇದು ಉಪನಿಷತ್ಸು, ಪುರಾಣ ನಿಮಗೆ ಗೊತ್ತಿದೆ. ಈ ಇತಿಹಾಸದಲ್ಲಿ ಬಂದರೆ 1000 ವರ್ಷಗಳ ಹಿಂದೆ ಮೊಹಮ್ಮದ್ ಗಜನಿ ಭಾರತಕ್ಕೆ ಬಂದು ಸೋಮನಾಥ ಜ್ಯೋತಿರ್ಲಿಂಗ ದೇವಸ್ಥಾನದ ಮೇಲೆ ದಾಳಿ ಮಾಡಿದ್ದ ಅಂತ ನಮಗೆಲ್ಲರಿಗೂ ಗೊತ್ತು. ಅವನು ದಾಳಿ ಮಾಡೋಕ್ಕೆ ಬಂದಾಗ ಈ ಜ್ಯೋತಿರ್ಲಿಂಗ ಭೂಮಿಯಿಂದ 1.5 ಫೀಟ್ ಆಕಾಶದಲ್ಲಿ ತೇಲ್ತಾ ಇತ್ತು. ಅದರ ಮೇಲೆ ಅವನು ಪ್ರಹಾರ ಮಾಡಿದ, ಜ್ಯೋತಿರ್ಲಿಂಗದ ಮೇಲೆ ಪ್ರಹಾರ ಮಾಡಿದಾಗ ಆ ಮೂಲ ಜ್ಯೋತಿರ್ಲಿಂಗ ತುಂಡು ಆಯಿತು. ಆ ತುಂಡಾದ ಅವಶೇಷಗಳನ್ನು ತೆಗೆದುಕೊಂಡು ಅಲ್ಲಿ ಪೂಜೆ ಮಾಡ್ತಾ ಇರುವ ಅಗ್ನಿಹೋತ್ರಿ ಶಾಸ್ತ್ರಿಗಳು ಅದನ್ನು ತೆಗೆದುಕೊಂಡು ಗುಪ್ತವಾಗಿ ದಕ್ಷಿಣ ಭಾರತ ಅಂದರೆ ತಮಿಳುನಾಡಕ್ಕೆ ಬಂದು ಸೇರಿ ಗುಪ್ತವಾಗಿ ಶಾಸ್ತ್ರೋಕ್ತವಾಗಿ ಆ ತುಂಡಾದ ಸೋಮನಾಥ ಜ್ಯೋತಿರ್ಲಿಂಗಕ್ಕೆ ಮತ್ತೆ ಶಾಸ್ತ್ರೋಕ್ತವಾಗಿ ಆಕಾರ ಕೊಟ್ಟಾಗ ಒಂದು 20 ರಿಂದ 25 ಜ್ಯೋತಿರ್ಲಿಂಗ ಈ ಆಕಾರದ ನನ್ನ ಕೈಯಲ್ಲಿ ನೋಡ್ತಾ ಹಿಂಗೆ ದರ್ಶನ ನಿರ್ಮಾಣವಾಗಿ ಅದನ್ನು ಗುಪ್ತವಾಗಿ ಪೂಜೆ ಮಾಡ್ತಾರೆ. ಅದು ಶಾಸ್ತ್ರೋಕ್ತವಾಗಿ ಮತ್ತೆ ಅದನ್ನು ನಿರ್ಮಾಣ ಮಾಡಿರೋದು. ಸೊ ಖಂಡವಾಗಿರೋದಲ್ಲ, ಖಂಡ ಆಗಿರುವುದನ್ನು ಮತ್ತೆ ಶಾಸ್ತ್ರೋಕ್ತವಾಗಿ ಮಾಡಿ 1000 ವರ್ಷ ಒಂದು ತಲೆಮಾರಿಂದ ಇನ್ನೊಂದು ತಲೆಮಾರು ಅದನ್ನು ಪೂಜೆ ಮಾಡ್ತಾರೆ. ಭಜನೆ, ನಾಮಜಪ, ಸತ್ಸಂಗಗಳ ನಂತರ ಭಕ್ತಾದಿಗಳಿಗೆ ಜ್ಯೋತಿರ್ಲಿಂಗದ ದರ್ಶನ ಭಾಗ್ಯ ದೊರೆಯಿತು. ಅಪಾರ ಸಂಖ್ಯೆಯ ಭಕ್ತಾದಿಗಳು ಈ ವೇಳೆ ಹಾಜರಿದ್ದು ಜ್ಯೋತಿರ್ಲಿಂಗದ ದರ್ಶನ ಪಡೆದರು. ಶಿವ 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 ಹರ ಸುಂದರಾನನ, ಹರ ಶಿವ 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 ಹರ ಸುಂದರಾನನ.